ಹಲೋ ಫ್ರೆಂಡ್ಸ್, ನಾನು ಸುಶೀಲಾ ಮಧುವನ್ನು ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್. ಫ್ರೆಂಡ್ಸ್ ನೋಡಿ, ದಾಸವಾಳ ಎಲ್ಲ ಹರಡಿದೆ. ಮತ್ತು ಇದು ಹಣ್ಣಾಗ್ತಾಯಿದೆ ಫ್ರೆಂಡ್ಸ್. ಈಗೆಲ್ಲ ಚಳಿಗಾಲ ಅಲ್ವಾ, ಇನ್ನೇನು ಹಣ್ಣಾಗ್ತಾಯಿದೆ. ಇದನ್ನೆಲ್ಲ ಟ್ರಿಮ್ ಮಾಡಬೇಕು. ಟ್ರಿಮ್ ಮಾಡಿಬಿಟ್ಟು ಇದನ್ನು ಮತ್ತೆ ಕಟಿಂಗ್ಸ್ ಹಾಕಬೇಕು ಫ್ರೆಂಡ್ಸ್. ಎಲ್ಲ ಇದಾಗಿದೆ ನೋಡಿ ಫ್ರೆಂಡ್ಸ್. ಇದು ನೋಡಿ, ನಾನು ಎಲ್ಲ ಡ್ರಮ್ಮುಗಳಿಗೆಲ್ಲ ಮಣ್ಣು ತುಂಬಿ ಹಾಕಿದ್ನಲ್ವ, ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದೆಲ್ಲ ನಾನು ಎಲ್ಲ ಲೇಯರ್ ಮಣ್ಣು ತುಂಬಿಬಿಟ್ಟು ಎಲ್ಲ ಹಾಕಿದ್ನಲ್ವ, ನೋಡಿ ಎಲ್ಲ ಗಿಡಗಳು ನಾನು ಹಾಕಿದೆ. ಸ್ಟಾರ್ ಫ್ರೂಟ್ ಹಾಕಿದೆ, ಲೆಮನ್ ಹಾಕಿದೆ, ಮತ್ತು ಇದು ಯಾವುದು ಪೇರ್ಲೆ, ಸಿ ಬಿ ಹಾಕಿದೆ, ಮತ್ತು ಇದು ರಾಮ್ ಸೀತಾಫಲ ಹಾಕಿದೆ, ಮತ್ತು ನಾನೊಂದು 3 ದಾಸವಾಳ ಹಾಕಿದೆ ನೋಡಿ. ಇದೆಲ್ಲ ನೋಡಿ ಚೆನ್ನಾಗಿ ಬರ್ತಾಯಿದೆ. ಮತ್ತು ಇದು ಮಧುಕಾಮಿನಿ ಅಂತ ಹೇಳ್ಬಿಟ್ಟು, ಇದು ಒಂದು ವೈಟು ಸೀರೆ. ಅವತ್ತು ನಾನೆಲ್ಲ ಮಣ್ಣು ತುಂಬಿ ಹಾಕಿದ್ದೆ ಫ್ರೆಂಡ್ಸ್. ಇವಾಗ ಇಷ್ಟು ಚೆನ್ನಾಗಿ ಬರ್ತಾಯಿದೆ ಎಲ್ಲನೂ. ಮತ್ತು ಫ್ರೆಂಡ್ಸ್, ಇದು ಯಾವುದು ಬಟನ್ ರೋಸ್ ನೋಡಿ. ಹೂವು ಬಿಟ್ಟಾದಮೇಲೆ ಈ ಥರ ಆಗಿದೆ ಎಲ್ಲ. ನಾನು ಇದನ್ನು ನಿಮ್ಗೆ ತೋರಿಸಿದ್ದೆ, ವಿಡಿಯೋನೂ ಬಿಟ್ಟಿದ್ದೆ. ತುಂಬ ಚೆನ್ನಾಗಿತ್ತು ಎಲ್ಲನೂ. ಹೂವುಗಳೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಈಗೆಲ್ಲ ಈಗ ಹಣ್ಣಾಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಯಾವ ಥರ ಎಲ್ಲ ಹಣ್ಣಾಗಿ ಹೋಗುತ್ತೆ. ಹೂವು ಬಿಟ್ಟಾದಮೇಲೆ ಈ ಥರ ಆಗಿಬಿಡುತ್ತೆ ಗಿಡಗಳು, ಹಣ್ಣಾಗ್ಬಿಡುತ್ತೆ. ಆ ಸತ್ವ ಎಲ್ಲ ಕಳ್ಕೊಂಡ್ಬಿಡುತ್ತೆ. ಆವಾಗ ನಾವೇನು ಮಾಡಬೇಕು, ಅದಕ್ಕೆ ಮತ್ತೆ ಪುಷ್ಟಿ ಕೊಡಬೇಕು. ಯಾವ ಥರ ಅಂದರೆ, ಇದನ್ನು ಫುಲ್ಲು ನಾವು ಕಟ್ ಮಾಡಬೇಕು ಫ್ರೆಂಡ್ಸ್. ರೌಂಡಾಗಿ ಕಟ್ ಮಾಡಿಬಿಟ್ಟು, ಇದು ಹಳೇದು ಟೊಂಗೆ ಎಲ್ಲ ತೆಗೆದುಬಿಟ್ಟು ಅದಕ್ಕೆ ಹೊಸ ಮಣ್ಣು ಗೊಬ್ಬರ ನಾವು ಕೊಡಬೇಕು. ಆವಾಗ ಅದಕ್ಕೆ ಮತ್ತೆ ಒಂದು 15 ಡೇಸಿಗೆ ಒಳ್ಳೆ ಚಿಗುರು ಹೂವು ಎಲ್ಲ ಬರುತ್ತೆ ಫ್ರೆಂಡ್ಸ್. ಈ ಥರ ಎಲ್ಲ ಕಟ್ ಮಾಡಬೇಕು. ಎಲ್ಲ ಫುಲ್ಲು ಕಟ್ ಮಾಡಬೇಕು. ಯಾವುದೇ ಗಿಡ ಹೂವು ಕಾಯಿ ಬಿಟ್ಟ ಮೇಲೆ ಅದ್ರ ಸತ್ವ ಕಳ್ಕೊಳ್ಳುತ್ತೆ. ಆಗ ನಾವೇನು ಮಾಡಬೇಕು, ಅದಕ್ಕೆ ಮತ್ತೆ ಸ್ವಲ್ಪ ಮಣ್ಣು ಗೊಬ್ಬರ ಎಲ್ಲ ಸತ್ವ ಮಾಡಿ ಒಂದು ಲೇಯರ್ ಮಣ್ಣು ತೆಗೆದುಬಿಡೋಣ. ಸ್ವಲ್ಪ ಮಣ್ಣು ಈ ಥರ ಮಾಡಿ ಸ್ವಲ್ಪ ಮಣ್ಣು ತೆಗೆದುಬಿಡೋಣ. ಒಂದು ಲೇಯರ್ ಇದು ಕೊತ್ತಂಬರಿ ಎಲ್ಲ ಕಟ್ ಮಾಡಿದ್ರೆ ಆಗೇನಾಗುತ್ತೆ, ರೌಂಡಾಗಿ ಬರುತ್ತೆ ಹೂವು ಎಲ್ಲ ರೌಂಡಾಗಿ ಬರುತ್ತೆ ಫ್ರೆಂಡ್ಸ್. ತುಂಬ ಬಂದಿತ್ತು ಫ್ರೆಂಡ್ಸ್. ಇದು ಹೂವು ತುಂಬ ಚೆನ್ನಾಗಿತ್ತು. ನಾನು ವಿಡಿಯೋ ಮಾಡಿದ್ದೆ. ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ಇದು ಹೂವು. ಬಟನ್ ರೋಸ್ ಅಂದರೆ ರೋಸ್ ಥರನೇ ಚಿಕ್ಕ ಚಿಕ್ಕದಾಗಿರುತ್ತೆ, ನೋಡೋಕ್ಕೆ ತುಂಬ ಚೆಂದ. ಇದಾಯ್ತಲ್ಲ. ಈಗ ನಾನು ಇದಕ್ಕೆ ಇದು ಯಾವುದು ವರ್ಮಿ ಕಾಂಪೋಸ್ಟು ಮತ್ತು ಎಲೆ ಗೊಬ್ಬರ, ಒಣ ಎಲೆ ಗೊಬ್ಬರ ಮತ್ತು ಕೆಂಪು ಮಣ್ಣು ಮಿಕ್ಸ್ ಮಾಡಿ 3 ಸಮ ಭಾಗವಾಗಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ತೊಗೊಂಡು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ಬಿಡೋಣ. ಎಲ್ಲ ಹಾಕ್ಬಿಟ್ಟು ಈ ಥರ ಹಾಕಿದರೆ ಅದು ಸತ್ವ ಕಳ್ಕೊಂಡಿರುತ್ತಲ್ವ, ಮತ್ತು ಆ ಗಿಡಕ್ಕೆ ಸತ್ವ ಬರುತ್ತೆ. ಇನ್ನು ಒಂದು 15 ಡೇಸಿಗೆ ಎಲ್ಲ ಚಿಗುರು ಬಂದು ಹೂವು ಸ್ಟಾರ್ಟ್ ಆಗುತ್ತೆ. ಈ
ಯಾವುದೇ ಗಿಡ ನಾವು ಹಣ್ಣು ಕಾಯಿ ಹೂವು ಬಿಟ್ಟ ಮೇಲೆ ಅದರದ್ದು ಸತ್ವ ಕಳ್ಕೊಂಡು ಈ ಥರ ಹಣ್ಣು ಆಗಿಬಿಡುತ್ತೆ ಫ್ರೆಂಡ್ಸ್. ಆವಾಗ ನಾವೇನು ಮಾಡಬೇಕು, ಅದನ್ನು ಟ್ರಿಮ್ ಮಾಡಬೇಕು. ಟ್ರಿಮ್ ಮಾಡಿದ್ಮೇಲೆ ಅದಕ್ಕೆ ಪುಷ್ಟಿ ಕೊಡಬೇಕು. ಅದಕ್ಕೆ ಮಿಲ್ಲಿ ಬಗ್ಸು ಈ ಥರ ಎಲ್ಲ ಬಂದಿರುತ್ತೆ. ಅದನ್ನೆಲ್ಲ ನಾವು ಇದನ್ನು ಮಾಡಿಬಿಟ್ಟು ಒಂದು ಲೇಯರ್ ಮಾಡ್ತೀವಿ. ಇದು ಸತ್ವ ಕಳ್ಕೊಂಡ್ಬಿಟ್ಟಿರುತ್ತೆ ಮಣ್ಣು. ಈ ಮಣ್ಣಲ್ಲಿ ಯಾವುದೇ ಸತ್ವ ಇರಲ್ಲ. ಹಾಗಾಗಿ ನಾವು ಹೊಸ ಮಣ್ಣು ಹಾಕ್ಬೇಕು ಫ್ರೆಂಡ್ಸ್. ಬೇರನ್ನ ಕದಲ್ಸೋದು ಬೇಡ, ಯಾವುದೇ ಬೇರು ಕದಲ್ಸೋದು ಬೇಡ. ಮಿಲ್ಲಿ ಬಗ್ಸು ಅದೆಲ್ಲ ಬಂದಿರುತ್ತೆ. ಅದನ್ನೆಲ್ಲ ನಾವು ನೋಡಿಬಿಟ್ಟು ಮಣ್ಣು ಹಾಕಿದ ಮೇಲೆ ನೀರು ಹಾಕಿ ಒಂದಿನ ಸ್ಪ್ರೇ ಮಾಡಿಬಿಡ್ಬೇಕು. ಏನಾದರೂ ಲಿಕ್ವಿಡ್ ಸ್ಪ್ರೇ ಮಾಡಿಬಿಟ್ರೆ ಚೆನ್ನಾಗಿ ಚಿಗುರು ಬರುತ್ತೆ ಗಿಡಗಳು. ಕಳೆ ಫ್ರೆಂಡ್ಸ್, ಇಲ್ಲಿ ಮಿಲ್ಲಿ ಬಗ್ಸ್ ಇರುತ್ತೆ ನೋಡಿ. ಇದ್ರ ಕೆಳಗಡೆ ಎಲ್ಲ ಮಿಲ್ಲಿ ಬಗ್ಸ್ ನೋಡಿದ್ರೆ ಅದೆಲ್ಲ, ಅದಕ್ಕೆ ಅದನ್ನೆಲ್ಲ ತೆಗೆದುಬಿಡ್ಬೇಕು. ಮಿಲ್ಲಿ ಬಗ್ಸ್ ಇವಾಗ ಸಮ್ಮರ್ಗೆ ಒಳ್ಳೆ ಹೂವು ಬರುತ್ತೆ ಫ್ರೆಂಡ್ಸ್. ಅದಕ್ಕೊಂದು ಸ್ವಲ್ಪ ಲಿಕ್ವಿಡ್ಡು, ಒಂದು 15 ಡೇಸಿಗೆ ಒಂದು ಸರಿ ಸಗಣಿ ನೀರು, ಸ್ವಲ್ಪ ಸಗಣಿ ನೀರು ಕಲಸಿಬಿಟ್ಟು ಹಾಕಿಬಿಟ್ರೆ ಒಳ್ಳೆ ಚೆನ್ನಾಗಿ ಬರುತ್ತೆ ಹೂಗಳು. ಈ ಥರ ಮಿಲ್ಲಿ ಬಗ್ಸ್ ಎಲ್ಲದಕ್ಕೂ ಅಟ್ಯಾಕ್ ಆಗಿಬಿಡುತ್ತೆ. ಅದು ಕೇರ್ಫುಲ್ಲಾಗಿ ನಾವು ನೋಡ್ಕೋಬೇಕು. 15 ಡೇಸಿಗೆ ಒಂದು ಸರಿ ನೀಮ್ ಆಯಲ್ಲು, ಇಂಗು ವಾಟ್ರು, ಹುಳಿ ಮಜ್ಜಿಗೆ ಅದೆಲ್ಲ ನಾವು ಸ್ವಲ್ಪ ಲಿಕ್ವಿಡ್ಡು ಹಾಕ್ತಾ ಇದ್ದರೆ ಗಿಡಗಳಿಗೆ ಮಿಲ್ಲಿ ಬಗ್ಸ್ನ ನಾವು ಕಂಟ್ರೋಲ್ ಮಾಡ್ತೀವಿ. ಈ ಕಡೆ ಸೈಡ್ಗೆಲ್ಲ ನೋಡಿ ಮಿಲ್ಲಿ ಬಗ್ಸ್ ಯಾವ ಥರ ಬಂದಿದೆ. ಅದಕ್ಕೆ ನಾವು ಇದೆಲ್ಲನೂ ರೆಡಿ ಮಾಡ್ಕೊಂಡು ನೋಡಿ ಎಷ್ಟು ಅಟ್ಯಾಕ್ ಆಗಿದೆ ಫ್ರೆಂಡ್ಸ್. ಎಲ್ಲ ಕಟಿಂಗ್ ಮಾಡಿ ಆಮೇಲೆ ನಾನು ಎಲ್ಲ ಅರೇಂಜ್ ಮಾಡಿದೆ. ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ನಾನು ಇದನ್ನೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೆ. ಅಲ್ಲಿ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ, ಅದು ತಾಟ್ಫಲ್ ಹಾಕ್ಬಿಟ್ಟಿದ್ದಾರೆ. ಮತ್ತು ನೆರಳು ಅಲ್ಲಿ ಬಿಸಿಲೂ ಬರಲ್ಲ. ಹಾಗಾಗಿ ನಾನು ಟೆರೆಸ್ ಮೇಲೇ ಒಂದು ವಾಲ್ ಮೇಲೆ ಇದನ್ನು ಅರೇಂಜ್ ಮಾಡಿಕೊಂಡೆ. ಇನ್ನು ಒಂದು 20 ಡೇಸ್ ಎಲ್ಲ ಚಿಗುರು ಬಂದು ಹೂವು ಸ್ಟಾರ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್.
ಅದ್ರ ಮಧ್ಯದಲ್ಲಿ ನಾವು ಒಂದಿಷ್ಟು ಸಗಣಿ ನೀರು ಸ್ವಲ್ಪ ಹಾಕಿ ಕಲಸಿಟ್ಬಿಟ್ಟು ಆಮೇಲೆ ನಾವು ಇದನ್ನು ನೀಟಾಗಿ ಒಂದು 15 ಡೇಸಿಗೆ ಒಂದು ಸಾರಿ ಒಂದಿಷ್ಟು ಲಿಕ್ವಿಡ್ ಗೊಬ್ಬರಗಳೇನಾದರೂ ಹಾಕ್ತಾಯಿದ್ರೆ ಅದು ನೀಟಾಗಿ ಚಿಗುರು ಬಂದು ಹೂವು ಬಂದ್ಬಿಡುತ್ತೆ. ಸಮ್ಮರಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಫ್ರೆಂಡ್ಸ್, ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸರ್ವೇ ಜನ ಸುಖಿನೋ ಭವಂತು. ಸಸಿ ಬೆಳೆಸೋಣ, ಹಸಿರು ಉಳಿಸೋಣ.